ಇನ್ನು ಕಿಂಚಿತ್ತೂ ಪಶ್ಚಾತ್ತಾಪ ಎಲ್ಲೂ ಕೂಡ ಕಾಣಿಸಿಕೊಳ್ಳುತ್ತಾ ಇಲ್ಲ. ಹಾಗಿದ್ದಾಗ ಜೈಲಿನಲ್ಲಿ ವ್ಯವಸ್ಥೆ ಏನು, ಯಾವ ರೀತಿ ಆಗಿದೆ? ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯಾಗಿರುವಂಥ ಎಸ್.ಕೆ. ಉಮೇಶ್ ಸರ್ ನನ್ನ ಸಹೋದ್ಯೋಗಿ ಜೊತೆಗೆ ಮಾತನಾಡಿದ್ದಾರೆ. ಈ ವಿಚಾರದಲ್ಲಿ ಏನು ಹೇಳಿದ್ದಾರೆ ಅವರು ಇಂತಹ ವ್ಯವಸ್ಥೆಯ ಬಗ್ಗೆ ನೋಡೋಣ. ಜೈಲಿನಲ್ಲಿ ಎಲ್ಲವೂ ಕೂಡ ಕಾಸು ಕೊಟ್ಟರೆ ಏನು ಬೇಕಾದರೂ ಕೊಡ್ತಾರೆ. ಯಾಕೆ ಜೈಲಿನಲ್ಲಿ ಈ ರೀತಿಯಾಗಿ ಪರಿಸ್ಥಿತಿ ಉದ್ಭವವಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ನಿವೃತ್ತ ಎಸ್.ಕೆ. ಉಮೇಶ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಈಗ ನಮಗೆ ಸಿಕ್ಕಿರ್ತಕ್ಕಂಥ ಫೋಟೋ ಏನಿದೆ, ಆ ಫೋಟೋದಲ್ಲಿ ದರ್ಶನ್ ಆರಾಮಾಗಿ ಒಂದು ಸಿಗರೇಟನ್ನು ಸೇರ್ತಿದ್ದಾರೆ, ಕಾಫಿಯನ್ನು ಕುಡಿತಿದ್ದಾರೆ. ಈಗ ಸಿಗರೇಟನ್ನು ಜೈಲಲ್ಲಿ ಕೊಡ್ತಾರಾ? ಅದಕ್ಕೆ ಅವಕಾಶ ಇದೆಯಾ? ನೋಡಿ, ಜೈಲೊಳಗಡೆ ಬೀಡಿ ಸಿಗರೇಟ್ ಎಲ್ಲ ಸಿಗುವಂಥದ್ದಿದೆ. ಅಲ್ಲೇನಾಗ್ತದೆ ಅಂದರೆ ಒಂದು ಸ್ಟೋರ್ ಇದೆ, ಇಷ್ಟೇ ದುಡ್ಡು ತೊಗೋಬೇಕು, ಇಷ್ಟೇ ಇಟ್ಕೋಬೇಕು ಅಂತ ಅನ್ನುವಂಥದ್ದು ಒಂದು ನಿಯಮ ಇದೆ ಜೈ ಮ್ಯಾನ್ಯುವಲಲ್ಲಿ. ಅಷ್ಟು ದುಡ್ಡನ್ನ ತೊಗೊಂಡೋಗಿ ಡಿಪಾಸಿಟ್ ಮಾಡಿದ್ರೆ ಅವ್ರಿಗೊಂದು ಕೂಪನ್ಗಳು ಅಂತ ಕೊಡ್ತಾರೆ. ಆ ಕೂಪನ್ಗಳ ಕೊಟ್ಟು ಅವರು ಏನೇನು ಅಲ್ಲಿ ಪರ್ಚೇಸ್ ಮಾಡ್ತಕೊಳ್ಳೋಕೆ ಒಳಗಡೆ ಒಂದು ಸ್ಟೋರ್ ಇದೆ. ಆ ಸ್ಟೋರಲ್ಲಿ ಏನೇನು ಬೇಕು ಅವ್ರಿಗೆ ಅತ್ಯವಶ್ಯಕವಾದಂಥ ಅದಂತೂ ಏನೇನು ಬೇಕು, ಅವ್ನಿಗೆ ಚಟ ಇದ್ದರೆ ಬೀಡಿ ಸಿಗರೇಟು ಅದನ್ನು ಕೊಡ್ತಕ್ಕಂಥದ್ದಿದೆ. ಅಲ್ಲಿ ಯಾವಾಗಲೂ ಅಷ್ಟೇ ಅಲ್ಲಿ ಹೋಗ್ತಕ್ಕಂಥವರಲ್ಲಿ ನನ್ನ ಲೆಕ್ಕ 80% ಸ್ಮೋಕರ್ಸ್ ಆಗಿರ್ತಾರೆ, ಇನ್ನು 20% ನಾನ್ ಸ್ಮೋಕರ್ ಇರ್ತಾರೆ. ಆ ಕಾರಣಕ್ಕೋಸ್ಕರನೇ ನೀವು ಇಲ್ಲ ಒಳಗಡೆ ಬೀಡಿ ಸಿಗರೇಟ್ ಇಲ್ಲ, ಕೊಡೋದಿಲ್ಲ, ಸಿಕ್ಕುತ್ತಿಲ್ಲ ಅಂತ ಹೇಳಿದ್ರೆ ನನ್ನ ಲೆಕ್ಕದಲ್ಲಿ ಬೇರೆ ಥರ ದಂಗೆನೇ ಆಗಿಬಿಡ್ತವೆ ಜೈಲುಗಳಲ್ಲಿ. ಇದು ನಿರಂತರವಾಗಿ ಮೊದಲಿಂದಲೂ ಬೀಡಿ ಸಿಗರೇಟ್ಗಳು ಸೇರ್ತಕ್ಕಂಥದ್ದು, ಬೀಡಿ ಸಿಗರೇಟ್ ಸಿಗುವಂಥದ್ದು ಅಲ್ಲಿದೆ ಒಳಗಡೆ, ಜೈಲಿನೊಳಗಡೆ ನಾವು ನೋಡಿದ್ದೀವಿ. ಆದರೆ ಬೀಡಿ ಸಿಗರೇಟ್ ಸೇದುವಂಥದ್ದು ಅದು ಚಟ. ಅದು ಯಾವಾಗ ಬೇಕಾದರೂ ಅಕಸ್ಮಾತ್ ಮನಸ್ಥಿತಿ ಬದಲಾವಣೆ ಮಾಡಿಕೊಂಡ್ರೆ ಬಿಟ್ಬಿಡ್ಬೋದು. ಅದನ್ನು ಸೇದ್ತಾ ಇರುವಂಥದ್ದೇ ನಾವೇನು ದೊಡ್ಡ ಅಪರಾಧ ಅಂತ ನಾವು ಒಂದೊಂದು ಸಾರಿ ನಾವು ಸಮಾಜದಲ್ಲಿ ಅಂದ್ಕೊಳ್ಳೋದಿಲ್ಲ. ಯಾಕೆಂದರೆ ಸರ್ಕಾರವೇ ಟ್ಯಾಕ್ಸ್ ಹಾಕಿದ್ದು ಮಾರಾಟ ಮಾಡ್ತಾರೆ. ಒಂದು ವಿಧ ಏನು ಅಂದರೆ, ಆ ಮನುಷ್ಯ ಆ ಸಿಗರೇಟ್ನ ಎಲ್ಲಿ ಸೇದ್ದ, ಯಾರ ಜೊತೆ ಸೇದ್ತಾ ಇದ್ದಾನೆ, ಯಾರ ಜೊತೆ ಕೂತ್ಕೊಂಡಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಯಾಕೆ ಅಂದರೆ ಈಗಾಗಲೇ ಸಾರ್ವಜನಿಕವಾಗಿ ಈಗ ಹೋಗಿರ್ತಕ್ಕಂಥ ಕೇಸಲ್ಲಿ ಇನ್ನೂ ನಮ್ಮಲ್ಲಿ ಈ ಪ್ರಕರಣದಲ್ಲಿ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಲಿಲ್ಲ, ಚಾರ್ಜ್ ಶೀಟ್ ಸಲ್ಲಿಸಬೇಕಲ್ಲ. ಚಾರ್ಜ್ ಶೀಟ್ ಸಲ್ಲಿಸಾದ್ಮೇಲೆ ಏನೇನು ಮನುಷ್ಯನ ಮೇಲೆ ಸಾಕ್ಷ್ಯಾಧಾರಗಳಿದ್ದಾವೆ, ಏನೇನೆಲ್ಲ ಸಾಕ್ಷಿಗಳು ಏನೇನು ಹೇಳಿದ್ದಾರೆ, ಏನೇನೆಲ್ಲ ಇವು ಸೈಬರ್ ಸಂಬಂಧಪಟ್ಟಂತಹ ಫೋರೆನ್ಸಿಕ್ ಸಂಬಂಧಪಟ್ಟಂಥ ಏನೇನೆಲ್ಲ ಮೆಟೀರಿಯಲ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನುವಂಥದ್ದು, ಎಷ್ಟು ಚೆನ್ನಾಗಿ ಮನೆ ನೋಡಿದಾಗ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಅಂತ. ಹಾಗೆ ಫೈಲ್ ನೋಡಿದಾಗ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಅದ್ಭುತ